ಅಲ್ಲಿ ಎಷ್ಟು ಪುಟ್ಟಾಗೈತೆ ಅಲ್ಲಿ 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 ಅದ್ರಡಿಗೆ ನುಗ್ಗೋಯ್ತೈತೆ ಎಷ್ಟು ಚೆನ್ನಾಗಿ ಹೋಯ್ತೈತೆ. ಕುಡ್ಬತ್ನಾಗ ಸರಿಯಾಗಲ್ಲ ಅದಕ್ಕೆ ಬಿಸ್ಲುಗ್ ಬಂದು ಕುತ್ಕೊಂಡಲ್ಲ ನಮ್ಮ ಅಕ್ಕ ಕಾಲ್ ಬೇರೆ ಏಟ್ ಮಾಡ್ಕೊಂಡು ಬೆಳಗ್ಗೆನೆ ಉಗ್ರೆ ಬುರ್ಸ್ಕೊಂಡವಳೆ ಫ್ರೆಂಡ್ಸ್. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಹಾಗೆ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಆ್ಯಂಡ್ ಲಾಸ್ಟ್ ವಿಡಿಯೋಗನ್ನ ನೋಡಿರೋರ್ಗೂ ಕೂಡ ಗೊತ್ತಿರುತ್ತೆ. ನಾವು ಇವಾಗ ಸಮ್ಮರ್ ಹಾಲಿಡೇ ಟ್ರಿಪ್ ಅಂತ ಹೇಳಿ ಕೇರಳ ಸೈಡ್ ಮುನ್ನಾರಿಗೆ ಬಂದಿದ್ದೀವಿ. ಸೊ ಇದು ಬಂದು ನನ್ನ 4ನೇ ದಿನದ ವ್ಲಾಗ್ ಆಗಿರುತ್ತೆ. ಕಂಟಿನ್ಯೂಸ್ಲಿ 4 ಡೇಸ್ ನಾವು ಟ್ರಿಪ್ಪಿಗೆ ಬಂದಿರೋದು. ಇದು 4ನೇ ದಿನದ ವ್ಲಾಗ್ ಆಗಿರುತ್ತೆ. ಇವಾಗ ಮಾರ್ನಿಂಗ್ ಎಲ್ಲರೂ ಎದ್ದು ಫ್ರೆಶ್ ಆಗ್ತಾ ಇದ್ದಾರೆ. ನಾವು ನೈಟು ಬಂದು ಸ್ಟೇ ಆಗಿದ್ದಂಥದ್ದು ಮುನ್ನಾರ್ನಲ್ಲಿ ಇರುವ ಒಂದು ಸ್ಟೇ ಹೋಮಿಗೆ ಬಂದು ಸ್ಟೇ ಆಗಿದ್ವಿ. 3 ಬೆಡ್ರೂಮ್ಸ್ ಇರುವಂಥ ಒಂದು ಸ್ಟೇ ಹೋಮಿಗೆ ಬಂದು ಸ್ಟೇ ಆಗಿದ್ವಿ. ನೈಟ್ ಎಲ್ಲರೂ ರೆಸ್ಟ್ ಮಾಡಿ ಈಗ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಇವತ್ತು ಯಾವ್ಯಾವ ಪ್ಲೇಸಿಗೆಲ್ಲ ಹೋಗ್ತೀವಿ, ಹೆಂಗಿರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ಈಗ ನಾನು ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ನಾನು ಆವಾಗಲೇ ಹೇಳ್ದಂಗೆ ನಾವು ನೈಟು ಬಂದು ಒಂದು ಸ್ಟೇ ಹೋಮ್ನ ತೊಗೊಂಡಿದ್ವಿ. 3 ಬೆಡ್ರೂಮ್ಸ್ ಇರುವಂಥ ಒಂದು ಸ್ಟೇ ಹೋಮ್ನ ತೊಗೊಂಡಿದ್ವಿ. ಅಷ್ಟೇನು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನೋಡೋದಕ್ಕೆ. ಅಂದರೆ ನಾವು ಗಾಡಿನ ಇಳಿದು ಹೋಗಿರಲಿಲ್ಲ, ಗಂಡಸ್ರೇನೆ ಹೋಗಿ ನೋಡ್ಕೊಂಡು ಬಂದಿದ್ದು. ಅವ್ರಿಗೆ ಅಲ್ಲಿ ಒಂದು ಸ್ಪೆಷಾಲಿಟೀಸ್ ಎಲ್ಲ ಹೆಂಗಿರಬೇಕು ಅನ್ನೋದೇನು ಅಷ್ಟೇನು ಗೊತ್ತಿರಲ್ಲ ಅಲ್ವಾ. ನೋಡೋದಕ್ಕೊಂದು ಕ್ಲೀನಾಗಿದ್ದರೆ ಸಾಕು ಅಂತ ಹೇಳಿ ಒಪ್ಕೊಂಡು ದುಡ್ಡು ಕೂಡ ಕೊಟ್ಬಿಟ್ಟು ಬಂದುಬಿಟ್ರು. ನಮ್ಮನ್ನು ಗಾಡಿಯಿಂದ ಕರ್ಕೊಂಡೋದ್ರು. ಬಟ್ ನಮ್ಗೆ ಅಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಕೊಡಲಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟಿದ್ರಲ್ಲ. ಇಲ್ಲಾಂದರೆ ಬೇರೆ ರೂಮ್ಸ್ನ ನೋಡ್ಬೋದಾಗಿತ್ತು. ಪರವಾಗಿಲ್ಲ, ಇದೊಂದು ನೈಟ್ ಅಲ್ವಾ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ಟೇ ಆಗೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡು ಈಗ ಎಲ್ಲರೂ ಫ್ರೆಶ್ ಆಗಿ ಮುನ್ನಾರ್ ಸೈಡಲ್ಲಿ ಇರುವಂಥ ಸೈಟ್ ಸೀನ್ಸ್ಗಳನ್ನೆಲ್ಲನೂ ನೋಡಿಕೊಂಡು ಯಾವ್ಯಾವುದೆಲ್ಲ ಪ್ರಸಿದ್ಧಿ ಸ್ಥಳಗಳಿದೆ ಅದನ್ನು ಕೂಡ ಎಲ್ಲರೂ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಮೊದಲು ಮಾರ್ನಿಂಗ್ 8 ಆಗಿತ್ತು ಅಷ್ಟೇ. ಕಾಫಿ ಜೊತೆಗೆ ತಿಂಡಿನೂ ಕೂಡ ಮುಗಿಸ್ಕೊಬಿಡೋಣ, ಇನ್ನು ನೆಕ್ಸ್ಟು ಲಂಚಿಗೆ ಇಳಿದ್ರಾಯಿತು. ಅಲ್ಲಿ ತನಕ ಪ್ಲೇಸ್ ಕವರ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವೆಲ್ಲರೂ ಹೋಟ್ಲಿಗೆ ಬಂದ್ವಿ. ಈ ಹೋಟ್ಲಲ್ಲಿ ತಿಂಡಿ ಅಂತೂ ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. 3 ಡೇಸ್ ಆಗಿತ್ತು ನಾವು ಈ ಥರ ಒಂದು ಒಳ್ಳೆ ಊಟನ ಮಾಡಿ ಅಂತ ಹೇಳ್ಬೋದಾಗಿತ್ತು. ಕೇರಳ ಸೈಡು ನಿಜವಾಗ್ಲೂ ನಮಗೆ ಅಂದರೆ ನಾವು ಕರ್ನಾಟಕದ ಜನಗಳಿಗೆ ಕೇರಳ ಸೈಡ್ ಊಟ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ, ಹಂಗಿರುತ್ತೆ. ಫೈನಲಿ 4ನೇ ದಿನಕ್ಕೆ ನಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಫುಡ್ ಸಿಕ್ತು ಅಂತಲೇ ಹೇಳ್ಬೋದು. ಇಡ್ಲಿ, ದೋಸೆ, ವಡಾ, ಚಟ್ನಿ, ಸಾಂಬಾರು ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. 4 ದಿನದಿಂದ ಕರೆಕ್ಟಾಗಿ ಊಟ ಮಾಡಿಲ್ಲದೆ ಇರೋದಕ್ಕೂ ಇದಕ್ಕೂ ಹೊಟ್ಟೆ ತುಂಬ ತಿಂಡಿ ತಿಂದ್ವಿ ಅಂತ ಹೇಳ್ಬೋದು. ಮಸಾಲೆ ದೋಸೆ ಅಂತೂ ಕೇಳೋದೇ ಬೇಡ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ವಡೆ ತೊಗೊಂಡಿದ್ವಿ, ವಡೆನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗಂಡಸ್ರುಗಳು ಬಂದು ಇಡ್ಲಿ ಸಾಂಬಾರನ್ನ ತೊಗೊಂಡಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವೆಲ್ಲರೂ ತಿಂಡಿ ಮುಗಿಸ್ಕೊಂಡು ಕಾಫಿ ಕುಡಿಯೋರು ಕಾಫಿ ಕುಡ್ಕೊಂಡು, ಟೀ ಕುಡಿಯೋರು ಟೀ ಕುಡ್ಕೊಂಡು ಇವಾಗ ನೆಕ್ಸ್ಟು ಪ್ಲೇಸಿಗೆ ಹೊರಡಬೇಕು. ನೆಕ್ಸ್ಟು ಪ್ಲೇಸಲ್ಲಿ ಹೆಂಗಿರುತ್ತೆ ಏನು ನಿಜವಾಗ್ಲೂ ಕಾತರದಿಂದನೇ ಕಾಯ್ತಾ ಇದ್ದೀವಿ ಅಂತ ಅನ್ಬೋದು. ಆ್ಯಂಡ್ ಇವತ್ತು ಮುಗಿಸ್ಕೊಂಡು ಫೈನಲ್ಲು ನೈಟು ಮೈಸೂರು ಕಡೆ ಹೊರಡಬೇಕು. ನೋಡೋಣ ಹೆಂಗಾಗುತ್ತೆ. ಇವತ್ತು ಕಂಪ್ಲೀಟಾಗಿ ಆದರೆ ಹೋಗೋಣ, ಇಲ್ಲ ಅಂತಂದರೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಫಸ್ಟಿಗೆ ನಾವು ಟೀ ಎಸ್ಟೇಟೆಲ್ಲ ವ್ಯೂ ಮಾಡ್ಕೊಂಡ್ವಿ. ಮಾರ್ನಿಂಗೇ ಸೂರ್ಯೋದಯ ಆಗ್ತಿದ್ದಕ್ಕೂ ಅದಕ್ಕೂ ಟೀ ಎಸ್ಟೇಟೆಲ್ಲ ನೋಡೋದೇ ಬೇಡ, ತುಂಬ ಅಂದರೆ ತುಂಬಾ ಚೆಂದ ಇತ್ತು ಅಂತ ಹೇಳ್ಬೋದು. ಹಾಗೆ ನಾವಿವಾಗ ಬಂದಿದ್ದೀವಿ ಎಲಿಫೆಂಟ್ ಪಾಯಿಂಟ್ಗೆ. ನೋಡ್ತಾ ಇರ್ಬೋದು, ಎಲಿಫೆಂಟ್ ಮೇಲೆ ಕೂತ್ಕೊಂಡ್ರೆ ಒಳಗಡೆ
ಹೆಂಗ್ ಕುತ್ಕೊಂಡಾರ ಹ್ಞೂ ಕೂತ್ಕೊಳಿಕ್ಕಿಲ್ವಾ? ನಾನು ವಿಡಿಯೋ ಫೋಟೋ ತೆಗಿತೀನಿ ಇಲ್ಲಿ ಹೋಗಿ. ಹೆಂಗಸು ನಾನು ಕುತ್ಕೊಳ್ಳೋಕಂತೆ ನೀವು ಕುತ್ಕೊಳ್ಳಿ ಅಕ್ಕ ಮಕ್ಕಳು. ನಾನು ವಿಡಿಯೋ ಫೋಟೋ ಮಾಡ್ತಿರ್ತೀನಿ. ವಯಸ್ಸಾಗೋಗದೆ ನಮಸ್ಕಾರ ಮಾಡ್ತೈತೆ. ಅಲ್ದ ಇದು ಕೊಡ್ತಾವ್ರಿ ಇಸ್ಕೊತೈತೆ ಪೈನಾಪಲ. ಓ ಪೈನಾಪಲ್ಲು, ಕುಂಬಳಕಾಯಿ ಎಷ್ಟಂತೆ? ಒಬ್ರಿಗೆ ಏನಿ ಒಬ್ರಿಗೆ 700 ಅಂತೆ. ನೀವು ಯಾಕೆ ಸಲ ನಾನು ಒಬ್ಬನ ಶ್ರಮ ನೀವು ಎಷ್ಟು ನೀವು 3 ಜನ ಹೋಗಿ ಹೆಂಗಾರ ಟೀ ಫ್ಯಾಕ್ಟ್ರಿ ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂಚೂರು ಫ್ಯಾಕ್ಟ್ರಿ ಒಳಗಡೆ ಕ್ಲೋಸ್ ಇದೆ, ಕಾಣಿಸ್ತೈತೆ ದೂರದಿಂದಾನೆ. ಏನು ಹಿಡಿನೇ ಇಲ್ಲಿ ಏನು ಕಾಣಿಸ್ತೈತೆ ಅಂತ ಮಿಷಿನ್ಗಳು ಕಾಣಿಸ್ತವೆ, ಬ್ಯಾಗ್ ಪ್ಯಾಕ್ ಮಾಡಿಟ್ಟಿರೋ ಕಾಣಿಸ್ತವೆ ಅಷ್ಟೇ. ಹ್ಞೂ ನಡೀರಿ, ಅಲ್ಲೇ ಹಾಕಿಲ್ವಾ ಎಕ್ಸಿಟ್ ರಿಸ್ಟ್ರಿಕ್ಷನ್ಸ್ ಅಂತ. ಅಯ್ಯ ಫ್ರೆಂಡ್ಸ್ ಇವ್ರದೇ ಜಾಸ್ತಿ ಆಗೋಗೈತೆ ಫ್ರೆಂಡ್ಸ್ ನನಗೆ. ವಿಡಿಯೋ ಫೋಟೋ ಅಂತ ಇವರಿಂದನೇ ಅರ್ಧ ನನಗೆ ಹಿಂಸೆ. ಚಾಕ್ಲೇಟ್ ಟಿಪಡರ್ ಹನಿ ಪುಟ್ಟಕ್ಕ ಶಾಪಿಂಗ್ ಮಾಡ್ತಾವಳೆ. ಬಂದೆ. ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ಲಿಲ್ಲ ನಾನು, ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸಕ್ಕದಾಗೈತೆ ಅಂತಲೇ ಹೇಳ್ಬೋದು. ವ್ಯೂ ಪಾಯಿಂಟ್ಸ್ ಬಂತು ಟೀ ಎಸ್ಟೇಟ್ ಆ್ಯಂಡ್ ಸೀನರಿ ತುಂಬ ಅಂದರೆ ತುಂಬಾ ಆಸಮ್ ಆಗೈತೆ. ಇದು ಬಂದು ಫೋಟೋ ತಗೊಳ್ಳೋಕ್ಕೆ ಪ್ಲೇಸು. ನಾವೆಲ್ಲ ಬಂದು ಆಲ್ಮೋಸ್ಟ್ ಫೋಟೋ ತಗೊಂಡೋದ್ವಿ, ಬಟ್ ವೀಡಿಯೋ ಮಾಡ್ಕೊಳ್ಳೋದನ್ನು ಮರ್ತ್ಕೊಂಡೆ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ. ಅದರಲ್ಲೂ ಸಂಜೆ ಅಂತೂ ಇದೆಲ್ಲ ಫುಲ್ಲು ಮುಚ್ಚೋದಂಗೆ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಓಕೆ ಬನ್ನಿ ಹೋಗೋಣ. ತುಂಬಾ ಚೆನ್ನಾಗೈತೆ ಅಂತ ಹೇಳ್ಬೋದು. ಇವು ಬಂದು ಕಾಡಾನೆಗಳು, ಅವೇನೇ ಬಂದು ಮೇಯ್ತಾ ಇರೋದು. ಎಲ್ಲಿಂದ ಬಂದು ಅಂತ ಈ ಹಳ್ಳದಲ್ಲಿ ನೀರು ನೋಡು, ನೀರು ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಅಲ್ಲಿ ಎಷ್ಟು ಪುಟ್ಟಾಗೈತೆ ಅಲ್ಲಿ. ಅಲ್ಲಿ ಅದ್ರಡಿಗೆ ನುಗ್ಗೋಯ್ತೈತೆ, ಎಷ್ಟು ಚೆನ್ನಾಗಿ ಹೋಯ್ತೈತೆ. 3 ದಿವಸದ್ದು ಅದು ಆನೆ ಮರಿ. 3 ದಿನದ್ದು ಅಂತ ಹೆಂಗ್ ಗೊತ್ತು ಕರೆಕ್ಟಾಗಿ? ಮೊನ್ನೆ ಶುಕ್ರವಾರ ಹಾಕಿರೋದು. ಅಲ್ಲೇ ಅದ್ರ ಪಕ್ಕ ಕಾಣಿಸ್ತೈತಲ್ಲ, ಅದು ಬಂದು ನದಿ. ಕಾಸು ಕೊಡಕ್ಕಿಲ್ವಲ್ಲ, ನೋಡಲ್ಲ ಅವರು. ಹಾಗೆ ನಾವಿವಾಗ ಇದ್ದೀವಿ ಎಕೋ ಪಾಯಿಂಟ್. ಯಾರದ್ರಲ್ಲೂ ಇಲ್ಲ, ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಗ್ರೀನರಿ.
ಬಿಸಿಲಿಗೆ ಬಂದು ಕುತ್ಕೊಂಡಲ್ಲ ಆಮೇಲೆ ಅಕ್ಕಕ್ಕೆ ಪಚ್ಚಿ ಕೂತ್ಕೊಂಡ್ಬಿಟ್ಟ. ನಮ್ಮ ಅಕ್ಕ ಕಾಲು ಬೇರೆ ಏಟ್ ಮಾಡ್ಕೊಂಡು ಬೆಳಗ್ಗೆನೆ ಉಗ್ರೆ ಬುರ್ಸ್ಕೊಂಡವಳೆ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪೆಟ್ಟುತ್ತವು. ಕಾಣಲ್ಲ ಬ್ಯಾಕ್ ಆಯ್ತದು. ಗಾಡಿ ಏನ್ ಪ್ರಕೃತಿ ಇದು. ನಡೀರಿ ಬೇಡ. Give me gap. ಒಂದೇ ಸಲ ಸಾಯಂಕಾಲ ಇವ್ರು ವರ್ಷ ತೆಗಿತಾಗ ನಿಂತ್ಕೊಂಡು ಇವೇನು ಈ ಕುರ್ಗೊಳವೆಲ್ಲ ಕುರ್ಗೋಳಿ ಆಗಿದ್ರು ಅವೇನ್ ಮಾಡ್ತೀವಿ ಇಲ್ಲಿ ನೋಡಿ ಕಡೆ ಅದಕ್ಕೆ ಅದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ದುಡ್ಡು ಕಟ್ಟಬೇಕು. ಇಲ್ಲ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿರ್ಬೇಕು. ಅಲ್ಲಿ ನೋಡು ಪಾತಾಳ ಬೀಳದಾವ ಬಿದ್ರು ಗಂಟ ವೈಕಿಲ ಗಿಡದವ್ ಸಿಗಕತ್ತ ಚೂರಿ ಮೋಡ ಇಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿ ಕಾಣೋದೈತಿ. ಹೆಂಗಿತ್ರಿ ವ್ಯೂ ಪಾಯಿಂಟು? ಕ್ಯಾರೆಟ್ ವ್ಯೂ ಪಾಯಿಂಟ್ ಹೆಂಗಿತ್ತು ಅಂತ ಪಾಯಿಂಟ್ ಭಾಳ ಸೂಪರ್ ಆಗಿತ್ತು. ಚೆನ್ನಾಗಿತ್ತಲ್ವಾ? ಹೌದು. ಮೇಲಿಂದ ಹಂಗೆ ಪಾತಾಳ ಲೋಕ ನೋಡ್ದಂಗಾಯ್ತು. ಹಾಗೆ ಮೇಲೆತ್ತಿ ನೋಡಿದ್ರೆ ಮೋಡನೇ ನೋಡ್ದಂಗಾಯ್ತು ಗುಡ್ಡಗಳ ಮೇಲೆ. ನನ್ನ ಜೊತೆಗೆ ಕ್ಯಾರೆಟ್, ಊಟಿ, ಕೊಡೆಕೆನಲ್, ಕೇರಳ ಸೈಡ್ ಎಲ್ಲ ಸ್ಪೆಷಲ್ ಕ್ಯಾರೆಟ್ ತಿನ್ನಬೇಕಂತೆ ಅವರು ತೊಗೊಂಡವ್ರೆ ಆಲ್ರೆಡಿ. ಎಲ್ಲರೂ ಕೂಡ ಹೋಗಿ ಗಾಡಿನಲ್ಲಿ ಕೂತಿದ್ದಾರೆ. ನಾವು ಜಾಯ್ನ್ ಆಗಬೇಕು, ನಾವೇ ಸ್ವಲ್ಪ ಲೇಟು ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡು ಹೋಗೋದು. ಅದಕ್ಕೆ ಬೈತಾರೆ ಅಲ್ಲ, ಲೇಟ್ ಮಾಡಿ ಪ್ಲೇಸ್ಗಳು ನೋಡೋಕ್ಕೆ ಅಂತ. ಅದ್ರ ಪರವಾಗಿಲ್ಲ. ತಗೊಳ್ಳೇ ಇದು ಬನ್ನಿ, ಅಲ್ಲೇ ಬಿಟ್ರೇನೋ ಯಾವ್ದ್ರ ಮೇಲೆ ಯಾರು ಎತ್ತಾಕಿಲ್ಲ. ಯಾರಾದರೂ ತಗೋಗೋರೇನೋ, ಬನ್ನಿ ನೋಡೋಣ. ಈಗೇನು ಹಿಂದಕ್ಕಂತೂ ಹೋಗೋಕ್ಕಾಯ್ಕಿಲ್ಲ, ಅಲ್ಲೇ ಹೋಗಿ ನೋಡೋಣ ಬನ್ನಿ. ಇಲ್ಲ ಟವಲ್ ಹೆಗ್ಲ ಮೇಲೆ ಹಾಕಿ ಹಾಗೆ ನಾವು ಒಂದಿಷ್ಟು ವ್ಯೂ ಪಾಯಿಂಟ್ಗಳನ್ನೆಲ್ಲ ನೋಡಿಕೊಂಡು ಆನ್ ದ ವೇ ಬರಬೇಕಾದ್ರೆ, ಅಂದರೆ ತುಂಬಾ ಇಲ್ಲಿ ಅಲ್ಲಿ ಇರ್ತಾರೆ
ಫೋಟೋ ಪಿಕ್ಸ್ಗಳನ್ನ ತಗೊಳ್ಳೋರು ಟೀ ಎಸ್ಟೇಟ್ಗಳಲ್ಲಿ. ಆದರೆ ನನಗೆ ಬೇಕಿದ್ದಂತಹ ಟೀ ಎಸ್ಟೇಟ್ ಅದು ಕಾಸ್ಟ್ಯೂಮ್ಸ್ನ ವೇರ್ ಮಾಡಿ ಫೋಟೋಸ್ನ ತೊಗೋಬೇಕಿತ್ತು. ಅದು ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ಅದು ಬೇಜಾರಾಗ್ತಾಯಿತ್ತು. ಫೈನಲಿ ಅವರು ಕೂಡ ಸಿಕ್ಕಿದ್ರು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಒಂದು ಬೇಜಾರು ಏನಪ್ಪ ಅಂತಂದರೆ ಟೀ ಎಸ್ಟೇಟ್ ಒಳಗಡೆ ಹೋಗಿ ಅದು ಸೊಪ್ಪೆಲ್ಲ ಬಿಡಿಸೋ ರೀತಿಯಲ್ಲಿ ಸ್ವಲ್ಪ ಫೋಟೋ ವಿಡಿಯೋನ ತೊಗೋಬೇಕಾಗಿತ್ತು. ಬಟ್ ನಾನು ಫೋಟೋ ತೆಗೆಸ್ಕೊತಾ ಇರುವಂಥ ಒಂದು ಪಾಯಿಂಟಲ್ಲಿ ಅದು ಒಂದು ಅವೈಲೇಬಲ್ ಇರಲಿಲ್ಲ ಟೀ ಎಸ್ಟೇಟ್ ಒಳಗಡೆ ಹೋಗೋಂಥದ್ದು. ಹಂಗಾಗಿ ರೋಡ್ ಸೈಡಲ್ಲೇ ನಿಂತ್ಕೊಂಡು ಗ್ರೀನರಿ ಅಂದರೆ ಟೀ ಎಸ್ಟೇಟ್ ಪೂರ್ತಿ ಕಾಣೋ ರೀತಿಯಲ್ಲಿ ಕಾಸ್ಟ್ಯೂಮ್ನ ವೇರ್ ಮಾಡಿ ಪಿಕ್ಚರ್ಸ್ನ ತೊಗೊಟ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಷ್ಟ ಆದರೂ ಆಯ್ತಲ್ಲ ಅಂತ. ನನಗೆ ಲಾಸ್ಟು ಊಟಿ ಕೊಡೈಕೆನಾಲ್ಗೆ ಹೋದಾಗಲೂ ಕೂಡ ನಾನು ಕಾಸ್ಟ್ಯೂಮ್ನ ವೇರ್ ಮಾಡಿ ಟೀ ಎಸ್ಟೇಟಲ್ಲಿ ಫೋಟೋ ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಅದಾಗಿರಲಿಲ್ಲ, ಬೇಜಾರಾಗಿತ್ತು. ಫೈನಲಿ ಇವಾಗಲೂ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಹೊರಡೋ ಟೈಮಿಗೆ ಸಿಕ್ಕಿತ್ತು. ಸರಿ ಆಯಿತು, ಇಷ್ಟೇ ತೆಗೆಸ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯಿತು ಅಂತ ಹೇಳಿ ಫೋಟೋಸ್ನ ತೆಗೆಸ್ಕೊತಾ ಇರೋದು. ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ನನ್ನ ಮಗಳು ಮತ್ತು ಅಕ್ಕನ ಮಗಳು ಕೂಡ ಕಾಸ್ಟ್ಯೂಮ್ಸ್ನ ವೇರ್ ಮಾಡಿ ಫೋಟೋಸ್ನ ತೆಗೆಸ್ಕೊಂಡ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿನಗೆ ಬೇರೆ ಇಯರಿಂಗ ವಿಡಿಯೋ ಮಾಡ್ಕೊ ಫೋಟೋ ತಗೋ, ವಿಡಿಯೋ ಮಾಡ್ಕೊಳ, ಹಂಗೆ ತೆಗೆದ್ಬಿಟ್ಟು ಅಲ್ಲ. ಅವರು ಟೀ ಸ್ಟಾಲ್ ಒಳಗೆ ಕಿತ್ಕೊಳ್ಳೋದೆಲ್ಲನೂ ಫೋಟೋ ತೆಗಿಸಾಕ್ಬಿಡ್ತಾರಲ್ಲ. ಇವನ್ನ ಏನು ಪಟಾಪಟಂಗೆ ಕಿತ್ಕೊಬಿಟ್ಟ ತೆಗಿ ವಿಡಿಯೋ ಮಾಡಿ ಫೋಟೋ ತೆಗಿ ಬ್ಲಾಕ್ ತೆಗಿ. ಅದೇ ಪೋಸು ಖಾನ ನೋಡು, ನನ್ಗೆ ಹೇಳ್ಕೊಟ್ರಲ್ಲ ಅದೆಯಾ ನಾ ತಕೋ ಹಿಂದಕ್ಕೆ. ಅದು ನೋಡು, ಎರಡು ಕೈಲು ಹಿಡ್ಕೊ. ಈಗ ಆ ಕಡೆ ಕೈಗೊಂದು ಈ ಕಡೆ ಕೈಗೊಂದು ಹಿಡ್ಕೊ. ಟ್ರೈನ್ ಆಗೋದ್ರಲ್ಲ ಈಗ ಅವರು, ಅದಕ್ಕೆ ಅಷ್ಟೇ. ಬಿಚ್ಚು ಬಿಚ್ಚು ಬಿಚ್ಚು, ಈಗ ಬಿಚ್ಚು ಬಿಚ್ಚು. ನೀನು ಸರಿಯಾಗಿ ಊದ್ ಕಿತ್ಕೊಬಿಟ್ಟು ಇಲ್ಲೇ ತಪ್ಪು ಇಯರಿಂಗ್ಸ್ ಬಿಚ್ಕೊಬಿಡ್ಬೇಕು ತಾನೆ ನಯನ. ಅದಕ್ಕೆ ನೇತಾಕ್ತಾರೆ ಸುಮ್ಮನೆ ಈಗ ಅವ್ರಿಗೆ. ಅವಳು ಕುಡ್ಬತ್ನಾಗ ಸರಿಯಾಗಲ್ಲ ಅದಕ್ಕೆ ಇಲ್ಲೇ ಊಟ ಹೋಗ್ಬೇಕು. ಇನ್ನೊಂದ್ಸಲ ಬಂದಾಗ ಕರ್ಕೊ ಹೋಗೋದು. ಕೊಡ್ಬೇಕಲ್ಲೋ ಅದೇಣ ಈಗ ರಜೆ ಕೂಡ ಸೀಟಾಗೆ ಅಲ್ಲಿ ಹಾಕೋದಿಲ್ಲ ನೋಡಿ. ಏನು ಚಪ್ಪಲಿ ಬಿಡಿ. ನೀನು ಕೊಟ್ಟರೆ ನಿಂಗೆ ಏಟಾ ಪುಸ್ತಕ ಹಾಕ್ಕೊಡ್ತೀನಿ ಅಂದರೆ ನಾನು ಮಾಡ್ಕೊತೀನಿ, ಹೇಳ್ತೀನಿ. ನನ್ನ ಫೋನಲ್ಲಿ ಒಂದು ಫೋಟೋ ತಗೋತೀನಿ ಹಾಕ್ಕೊಡಿ ಅಂತ. ಮಳೆ ಬಂದ್ಬಿಟ್ಟು ಮಮ್ಮಿ ಆಯ್ತು ನಯನ ನಯನ ನೀನು ಅದಕ್ಕೆ ಆಕಳಿಸ್ತಿಲ್ಲ. ಇಲ್ಲ ಏ ನಾಯಿನೂ ನೋಡ್ಬೇಕಂತ ಜಾಗ ಬಿಡಿ. ನಾಯಿನೂ ನೋಡೋರಂತೆ. ನೋಡಂತ ಪುಟ್ಟಿ ನೋಡಂತ. ಖುಷಿ ನಾನು ನಿಜ ಮಮ್ಮ ಹೊಡ್ಬಿಡ್ತೀನಿ. ಅದು ನೋಡಿದೆ ಆಯ್ತು. ಕಿಲ್ಕಿಲ ಅಂತ ನಗು ಓಲಿ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನೂ ಒಂದಷ್ಟು ವ್ಯೂ ಪಾಯಿಂಟ್ಗಳನ್ನ ನೋಡಿದ್ವಿ. ಬಟ್ ನನಗೆ ಅದನ್ನು ನೋಡೋ ಒಂದು ಖುಷಿನಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಮನಸ್ಸಾಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಜ್ಞಾಪಕನೇ ಬರಲಿಲ್ಲ ಅಂತ ಹೇಳ್ಬೋದು. ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ನೈಟು ಬಂದಿರುವಂಥದ್ದು ಕೇರಳದಲ್ಲೇ ಪ್ರಸಿದ್ಧಿಯಾಗಿರುವಂಥ ಎಲ್ಲರ ಬಾಯಿನಲ್ಲೂ ಗುಣಗುಟ್ಟುವಂತಹ
ಏನು ಗುರುವಾಯೂರಪ್ಪ ದೇವರ ಟೆಂಪಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗದೆ ಇದ್ದರೆ ಹೆಂಗೆ ಅಲ್ವಾ, ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫೈನಲಿ ಬಾಗಿಲು ಹಾಕ್ಬಿಡ್ತಾಯಿದ್ರು, ಬಟ್ ಫೈನಲಿ ಬಂದ್ವಿ. ಒಳಗಡೆ ಬಿಟ್ಟರು. ಏನಪ್ಪ ಒಂದು ಬೇಜಾರು ಅಂತಂದರೆ ಗಂಡಸರುಗಳಿಗೆ ಅವೈಲೇಬಲ್ ಇರಲಿಲ್ಲ. ಯಾಕೆ ಅಂತ ಅಂದರೆ ಅವರು ಪಂಚೆನ ಕಡ್ಡಾಯವಾಗಿ ಹಾಕ್ಕೊಂಡು ಬರಲೇಬೇಕಾಗಿತ್ತು. ನಾವು ಪಂಚೆಗಳನ್ನೇ ತೊಗೊಂಡೋಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ನೀವಾದರೂ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು. ಹೆಣ್ಮಕ್ಳು ಅಷ್ಟೇ ಪ್ಯಾಂಟ್ನ ಧರಿಸಿ ಹೋಗೋಂಗಿಲ್ಲ ಅಂತ ಇದ್ದರು. ನಾನು ಕೂಡ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ಲಾಸ್ಟ್ ಅಲ್ವಾ ಬಿಟ್ಟರು, ಅದೇ ಖುಷಿ ಆಯಿತು. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಹೊರಗಡೆ ನನ್ನ ಪ್ರಕಾರ ಎನಿ ಟೈಮ್ ಇರುತ್ತೆ ಅಂತ ಅನ್ಕೋತೀನಿ. ಭರತನಾಟ್ಯಂ ಎಲ್ಲ ನಡೀತಾಯಿತ್ತು, ಅದನ್ನೆಲ್ಲ ನೋಡಿಕೊಂಡು ಊಟ ಮುಗಿಸ್ಕೊಂಡು ಹೊರಟ್ವಿ. ನಾವಿವಾಗ ಇದ್ದೀವಿ ಕೇರಳದಲ್ಲಿ ಪ್ರಸಿದ್ಧಿಗೊಂಡಿರುವಂತಹ ಯಾವ ದೇವಸ್ಥಾನ? ಗುರುವಾಯೂರಪ್ಪ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯಿತು. ಲಾಸ್ಟ್ ದರ್ಶನ ಸಮಾಧಾನ ಆಯಿತು ಬಂದಿದ್ದು. ಫೈನಲಿ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಇನ್ನೊಂದು ಯಾವುದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು? ಪದ್ಮನಾಭ ದೇವಸ್ಥಾನಕ್ಕೂ ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ಹೋಗ್ಬೇಕು ಅಂದ್ಕೊಂಡ್ವಿ. ಸಮಯ ಸಾಕಾಗಲಿಲ್ಲ, ಇನ್ನೂ ಅದು ತುಂಬ ಲಾಂಗ್ ಇದೆಯಂತೆ. ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಗುರುವಾಯೂರಪ್ಪನ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ಪೂಜೆ ದರ್ಶನ ಎಲ್ಲ ಚೆನ್ನಾಗಿತ್ತು. ಊಟ ಅಪ್ಪಣಮ್ಮ ಸಾಕು ಬಾ, ನಿನಗೇನು. ಇಲ್ಲಿ ಪ್ರಸಿದ್ಧಿ ಕೃಷ್ಣ ದೇವ ತುಂಬ ಚೆನ್ನಾಗಿ ಕಾಣಿಸ್ತಿದೆ.